Hello everyone. Exercise number 9.2, question number 17. This is the last question of this chapter. ನೋಡಿ ಏನು ಕೊಟ್ಟಿದ್ದಾರೆ. The minute hand of a circular clock is 15 centimeter long. How far does the tip of the minute hand move in 1 hour ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇದು ಕ್ಲಾಕ್ ಅನ್ಕೊಳ್ಳಿ. ಮನೆಯಲ್ಲಿ ನೋಡ್ತಿರ್ತೀವಲ್ಲ ನಾವು, ಕ್ಲಾಕ್ ಇದೆ ಅಂತ. ಕ್ಲಾಕ್ ಇದು, ಇಲ್ಲಿ ನಂಬರ್ಸ್ ಇದಾವೆ ನೋಡಿ, ನಮ್ಮ ಮನೇಲಿ ನೋಡ್ತೀವಲ್ಲ ಅದೇ ರೀತಿ. ಮಿನಿಟ್ ಹ್ಯಾಂಡ್ ಇದೆ. ಮಿನಿಟ್ ಹ್ಯಾಂಡ್ ಇಲ್ಲಿ ನೋಡಿ 15 ಸೆಂಟಿಮೀಟರ್ ಲಾಂಗ್ ಇದೆ. 15 ಸೆಂಟಿಮೀಟರ್ ಲಾಂಗ್ ಇದೆ, ಇದು ಅವ್ರು ಕೊಟ್ಟಿದ್ದಾರೆ. ಅದು 1 ಅವರ್ ಅಲ್ಲಿ. ಈಗ 1 ಅವರ್ ಅಂದ್ರೆ ಈಗ ನೋಡಿ, ಸಪೋಸ್ 115 ಆಗಿದೆ ಅಂದ್ರೆ 215 ಆಗುತ್ತಲ್ವಾ 1 ಅವರಿಗೆ, ಮತ್ತೆ ಬಂದು ಅದೇ ಪ್ಲೇಸಿಗೆ ಬರುತ್ತೆ ಅದು. ಸೊ 1 ಅವರ್ ಎಷ್ಟು ಸರಿ ತಿರುಗುತ್ತೆ ಅದು, 1 ಅವರ್ ಅಲ್ಲಿ ಎಷ್ಟು ತಿರುಗುತ್ತೆ ಅದು ಅಂತ ಕೇಳಿದ್ದಾರೆ. ಓಕೆ, ಈಗ ನೋಡ್ರಿ, ಅದು ಹಿಂಗ್ ತಿರುಗ್ತಾ 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 ಇಲ್ಲೊಂದು ಸರ್ಕಲ್ ಫಾರ್ಮೇಶನ್ ಆಗುತ್ತೆ. ಇದು ಇಷ್ಟಿದೆ ಅಲ್ವಾ, ಇದು ರೇಡಿಯಸ್ ಅನ್ಕೋಬೇಕು ನಾವು. ಇದು ತಿರುಗಿ 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 ಇಲ್ಲಿ ಒಂದು ಸರ್ಕಲ್ ಫಾರ್ಮೇಶನ್ ಆಗುತ್ತೆ. ಸೊ ಅದು ಎಷ್ಟು ತಿರುಗುತ್ತೆ ಅಂತ ಕೇಳಿದ್ದಾರೆ. ಅದು ಸರ್ಕಂಫರೆನ್ಸ್ ತರ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಈಗ ಸರ್ಕಂಫರೆನ್ಸ್. ಓಕೆ, ನೋಡೋಣ ಈಗ. ಸೊ ಸರ್ಕಂಫರೆನ್ಸ್ of minute hand is equals to 2 pi r. 2 into pi ಅಂದ್ರೆ 3.14, ರೇಡಿಯಸ್ ಅಂತಂದ್ರೆ 15. ಅಂದ್ರೆ ಹ್ಯಾಂಡ್ ಗೊತ್ತಿರುತ್ತಲ್ಲ, ನಮಗೆ ಗೊತ್ತಿರುತ್ತಲ್ಲ, ಇಷ್ಟು ಇರುತ್ತೆ ಅದು. ಫುಲ್ ಇಷ್ಟುದ್ದ ಬಂದಿರುತ್ತಾ, ಇಲ್ಲಿವರೆಗೆ ಬಂದಿರುತ್ತಾ, ಬರಲ್ಲ ಅದು. ನೋಡ್ರಿ, ಇಲ್ಲಿವರೆಗೆ ಇರುತ್ತೆ ಹ್ಯಾಂಡ್, ಫುಲ್ಲು ಇರಲ್ಲ, ಇಷ್ಟೇ ಇರುತ್ತೆ ಹ್ಯಾಂಡ್ ಅಂದ್ರೆ ಮಿನಿಟ್ ಹ್ಯಾಂಡ್. ಸೊ ಅದೇ ರೇಡಿಯಸ್ ನಮಗೆ. ಈಗ ನೋಡಿ, 15 2s are 33.14 into 30 ಮಾಡ್ಬೋದು. ಓಕೆ, ಮಲ್ಟಿಪ್ಲೈ ಮಾಡೋಣ. 3.14 into 30 ನೋಡ್ರಿ, 0 ಹಾಗೆ ಇಡ್ಬೋದು, ಈಸಿಯಾಗಿ ಹೇಳ್ಕೊಡ್ತೀನಿ. 3 4s are 12, 1 ಕ್ಯಾರಿ, 2 ಹಿಯರ್, 3 1s are 3 plus 1 4, 3 3s are 9. ಇಲ್ಲಿ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ ನಾವು ಇಲ್ಲಿ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡ್ಬೋದು. ಸೊ ಆನ್ಸರ್ ಇಸ್ 94.20. ಓಕೆ, ಇಷ್ಟು ಸರಿ ತಿರುಗುತ್ತೆ ಅಂತ ಇದು ಸರ್ಕಂಫರೆನ್ಸ್ ಆಗುತ್ತೆ, 94.20. ಓಕೆ, ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್, ಲಾಸ್ಟ್ ಕ್ವಶನ್ ಆಫ್ ದಿಸ್ ಚಾಪ್ಟರ್. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ. ಈಗ ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್ ಆಫ್ ಯು.